ಹಲೋ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಸಮಯ 7:30 8 ಗಂಟೆ ಆಗ್ತದೆ. ಇವತ್ತಿನ ಮೀಟಿಂಗ್ ಇದೆ ಅಂತೆ, ಬೇಗ ಬಾ ಅಂದರು. ಏನು ಮೀಟಿಂಗ್ ತಗೋತಾರೋ ಏನೋ, 2 ದಿವಸಕ್ಕೊಮ್ಮೆ ಮೀಟಿಂಗು ಲಿಂಕ್ಸು ಸಾಕಾಗಿದೆ ಗೈಸ್, ಏನು ಮಾಡಲಿಕ್ಕಾಗಲ್ಲ. ಇವತ್ತು ಬೇಗ ಎದ್ದು ರೆಡಿಯಾಗಿ ಹೋಗ್ತಾಯಿದ್ದೀನಿ. ನೋಡಿ ನಿಮ್ಮದೆಲ್ಲ ಏನು ಸಮಾಚಾರ, ಏನು ಮಾಡ್ತಾಯಿದ್ದೀರಿ? ಅಂದೇನು ಟಿಫಿನ್ ಆಗಿಲ್ಲ, ನೋಡಬೇಕು. 8 ಗಂಟೆಯಿಂದ 10 ಗಂಟೆವರೆಗೂ ಮೀಟಿಂಗ್ ಇದೆ ಅಂತೆ. 2 ತಾಸು ಯಾರಾದರೂ ಮೀಟಿಂಗ್ ತೊಗೋತಾರೆ? ಸೊ ಏನು ಮಾಡಲಿಕ್ಕಾಗಲ್ಲ. ಮಳೆ ಇಲ್ಲ ಇವತ್ತು ಮಾರ್ನಿಂಗು. 9 ಗಂಟೆ ಆದಮೇಲೆ ಮಳೆ ಬರುತ್ತೆ ಗೈಸ್ ಇಲ್ಲಿ, ಇನ್ನು ಇವಾಗ ಮಳೆ ಬರೋಲ್ಲ. ಸೊ ಹೋಗ್ತಾ ಇದನ್ನು ನಡ್ಕೊಂಡು. ನೋಡಿ ಹೇಗಿದೆ ನಮ್ಮದು ಜೀವನ, ನಡೀತಾ ಇದೆ. ಬನ್ನಿ ಗೈಸ್, ನೋಡೋಣ ಇವತ್ತಿನ ದಿವಸ ಹೇಗಿರುತ್ತೆ, ಏನೆಲ್ಲ ಎಲ್ಲ ತಿಳಿಸ್ಕೊಡ್ತೀನಿ. ಇಲ್ಲ ರೀ. ಸೊ ಗೈಸ್ ಮೀಟಿಂಗ್ ಹೋಗ್ತಾ ಇದ್ದೀವಿ. ಸಾದವ್ರು ಬಂದಿದ್ದಾರೆ ಕಡೆಯಾಗಿ. ಬೆಳಗ್ಗೆ ರೈಡ್ ಆಗ್ತಾಯಿದೆ ಗೈಸ್. ಮಾರ್ನಿಂಗ್ ಅಷ್ಟು ಟ್ರಾಫಿಕ್ ಇಲ್ಲ ನೋಡಿ, ಖಾಲಿ ಇದೆ. ಇದರಲ್ಲಿ ಬೆಳಗಾಮಲ್ಲಿ ತಿನಿಸು ಕಟ್ಟೆ ಅಂತ ನೋಡಿ ಗೈಸ್, ಯಾವ ರೀತಿ ಇದೆ. ಚಿಕ್ಕ ಸ್ಟೋರ್ಗಳಿದಾವೆ ಇಲ್ಲಿ, ನೋಡ್ತಾ ಇದ್ದೀರಲ್ಲ. ಇಲ್ಲಿ ಇದ್ರ ಪಕ್ಕದಲ್ಲೇ ಮತ್ತೆ ಒಂದು ಸ್ಟೋರು, ಇದ್ರ ಪಕ್ಕದಲ್ಲಿ ಇನ್ನೊಂದು ಸ್ಟೋರು, ಲೈನ್ ಸರಿಯಾಗಿ ಫುಲ್ ಸ್ಟೋರ್ಗಳಿದಾವೆ ಇಲ್ಲಿ. ಏನು ಬೇಕಾದರೂ ತಿನ್ಬೋದು, ಎಲ್ಲ ಸಿಗುತ್ತೆ ಇಲ್ಲಿ. ಯಾವ ರೀತಿ ಇದೆ ನೋಡಿ ಗೈಸ್, ತಿನಿಸು ಕಟ್ಟೆ ದರ್ಬಾರ್. ಇಲ್ಲಿ ಟಿಫಿನ್ ಸೆಂಟರು, ಟೀ ಕಾಫಿ ಸೆಂಟರ್, ಟಿಫಿನ್ ಸೆಂಟರ್, ಎಷ್ಟು ಶಾಪ್ಗಳಿದಾವೆ ಗಾಯ್ಸ್. ಚಿಕ್ಕ ಶಾಪ್ಗಳಿದಾವೆ ನೋಡಿ, ಫುಲ್ಲೆಲ್ಲ ಶಾಪ್ಗಳಿದಾವೆ. ನಾನು ನಮ್ಮ ಸರು ಹೋಗ್ತಾ ಇದ್ದೀವಿ ಟೀ ಕುಡಿಯೋಕ್ಕೆ. ಮಧ್ಯಾಹ್ನ 3 ಗಂಟೆ ಆಗ್ತಾಯಿದೆ. ಊಟ ಪಾರ್ಸಲ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಹೆವಿ ಟ್ರಾಫಿಕ್ ಇದೆ ಇಲ್ಲಿ. ಡೈಲಿ ಊಟ ಮಾಡಲಿಕ್ಕೆ 3 ಗಂಟೆ 3:30 ಆಗ್ತಾಯಿದೆ. ಇವತ್ತು ಮೀಟಿಂಗ್ ಒಂದಿತ್ತು, ಬೆಳಿಗ್ಗೆ ಮೀಟಿಂಗ್ ಮುಗಿಸ್ಕೊಂಡು ಬರಲಿಕ್ಕೆ 11:30 ಆಯಿತು. ತೊಂದರೆ ಇಲ್ಲ ನೋಡಿ, ಪಾರ್ಸಲ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಊಟ ಸ್ಟೂಡೆಂಟ್ಸ್ ಏರಿಯಾ ಜಾಸ್ತಿ, ಯಾಕಂದರೆ ಕಾಲೇಜಸ್ ಇಲ್ಲೇ ಇದಾವಲ್ಲ. ಸೊ ಹಾಗಾಗಿ ಸ್ಟೂಡೆಂಟ್ಸ್ಗಳು ಜಾಸ್ತಿ ಇರ್ತಾರೆ ನೋಡಿ. ಬೆಳಗಾವಿ ಚೆನ್ನಾಗಿದೆ ಗೈಸ್, ಅಷ್ಟೇನು ಕೆಟ್ಟದಾಗಿಲ್ಲ ನೋಡಿ. ಈ ಕಡೆ ಕಾಲೇಜ್ ಕೀ ಕೊಟ್ಟೆ ಪ್ರಸಾದ್ ಸರ್ಗೆ. ನಡ್ರಿ ಪ್ರಸಾದ್ ಸರ್, ನಮ್ಮದು ಲೆನ್ಸ್ ಕಾರ್ಡ್ನಾಗ ಇಂಟೆಲಿಜೆಂಟ್ ಗಾಯ್ ಅಂದ್ರೆ ನಮ್ಮ ಪ್ರಸಾದ್ ಸರ್ ಅವರು ನೋಡ್ರಿ. ನೋಡಿ ಗಾಯ್ಸ್, ನಮ್ಮ ಪ್ರಸಾದ್ ಸರ್ ಏನೋ ಅಂತ ಇದ್ದಾರೆ. ಸರಿಂದ ನಾಳೆ ಹಾಲಿಡೇ, ನಮಗೆ ಮನ್ಸು ಬರೋಂಗಿಲ್ಲ. ಸರ್ ಬರ್ರಲ್ಲ ನಾಳೆಗೆ. ಸರ್ ಏನೋ ಅನ್ನಕುಂತಾರು, ನಾಳೆ ಬಂದು ಭೇಟಿ ಆಗ್ತಾರಂತ ಸರ್ ಅವರು. ನೋಡಮ್ಮ ಬರ್ತಾರ ಇಲ್ಲ ಅಂತ. ಸೊ ಶಾಪ್ ಕ್ಲೋಸ್ ಮಾಡಿ ಹೊಂಟೀವಿ ಗಾಯ್ಸ್. ಇದೇ ರೂಟು, ಇದೇ ಜೀವನ ಆಗಿಬಿಟ್ಟಿದೆ. ನೋಡ್ತಾ ಇರಿ, ಜೀವನ ನಡೀತಾ ಇದೆ, ಏನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ. ಜಿಮ್ ಒಂದು ಅಪ್ಲೈ ಮಾಡ್ಬೇಕಂತ ಇದ್ದೀನಿ, ಜಿಮ್ ಸೇರಬೇಕು ಅಂತ ಇದ್ದೀನಿ, ಬಟ್ ಆಗ್ತಾಯಿಲ್ಲ. ಸ್ವಲ್ಪ ಯಾವುದೋ ಒಂದು ಕಾರಣಾಂತರಗಳು ಅಡ್ಡಿ ಬರ್ತಾ ಇದ್ದಾವೆ. ತೊಂದರೆ ಇಲ್ಲ, ನೋಡೋಣ ಏನಾಗುತ್ತೆ ಏನಿಲ್ಲ ಗಾಯ್ಸ್. ಬನ್ನಿ ಗಾಯ್ಸ್, ಹೋಗ್ತಾ ಇದ್ದೀವಿ, ರೂಮ್ ಕಡೆ ಹೋಗ್ತಾ ಇದ್ದೀನಿ. ಇವತ್ತು ರೂಮಲ್ಲಿ 2 ಜನ ಹುಡುಗರು ಬಂದಿದ್ದಾರೆ. ತೊಂದರೆ ಇಲ್ಲ, ಬನ್ನಿ. ಸೊ ಗೈಸ್, ಪಿ ಜಿ ಬಂದಿದ್ದೀನಿ. ಇವಾಗ ಯಾರೋ ಬರ್ತಾರಂತೆ. ಅವನು ಇವತ್ತೇ ರೂಮ್ ಬಿಡು ಅಂತ ಇದ್ದ ನನಗೆ. ನಾನು ಇವತ್ತು ರೂಮ್ ಬಿಟ್ಟು ಎಲ್ಲಿಗೆ ಹೋಗಲಿ ಗಾಯ್ಸ್, ಒಳ್ಳೆ ರೂಮ್ ಸಿಕ್ಕಿದೆ. ಇವಾಗಾದ್ರೆ ಆರಾಮಾಗಿ ಉಳ್ಕೊಂಡಿದ್ದೀನಿ. ಇನ್ನೂ ಎಷ್ಟು ದಿನ ಇಲ್ಲಿ ಇರಬೇಕು ಏನೋ ಗೊತ್ತಾಗ್ತಾ ಇಲ್ಲ. ಸಡನ್ನಾಗಿ ರೂಮ್ ಬಿಟ್ಟು ಹೋಗಂದರೆ ನಾನು ಎಲ್ಲಿಗೆ ಹೋಗಬೇಕು? 2 ಗಂಟೆಗೆ ನಾನು ಕಾಲ್ ಮಾಡ್ದೆ, 2 ಗಂಟೆ 4 ಗಂಟೆಗೆ ಕಾಲ್ ಮಾಡಿಬಿಟ್ಟು
ನೀವು 1 ತಿಂಗಳು ಇರ್ತೀನಂತ ಹೇಳಿದ್ರಿ, ಸೊ ಅದಕ್ಕೋಸ್ಕರ ರೂಮ್ ಖಾಲಿ ಮಾಡಿ ಬೇರೆಯವ್ರು ಬರ್ತಾಯಿದ್ದಾರೆ. ಸೊ ನಾನೆಲ್ಲಿಗೆ ಹೋಗಬೇಕು ಗೈಸ್? ಈ ಪಿ ಜಿ ಓನರು ಯಾರೇ ಇರಲಿ, ನಾನು ಫ್ರೀ ಅಂತೂ ಉಳಿದಿಲ್ಲ ಅಲ್ಲ, ಅಮೌಂಟ್ ಕೊಟ್ಟಿದ್ದೀನಿ, ಅಮೌಂಟ್ ಪೇ ಮಾಡಿದ್ದೀನಿ, 1 ಮಂತ್ ಬಿಫೋರೇ ಪೇ ಮಾಡಿದ್ದೀನಿ. ಸೊ ಉಳಿಯೋಕ್ಕಷ್ಟೇ ಗಾಯ್ಸ್, ಇಲ್ಲೇನು ಊಟ ಇಲ್ಲ ಏನೂ ಇಲ್ಲ. ಸಡನ್ನಾಗಿ ಫೋನ್ ಮಾಡಿ ನಿನ್ನ ರೂಮ್ ಬಿಡು, ಬೇರೆ ಕಡೆ ಹೋಗು, ಬೇರೆಯವ್ರು ಬರ್ತಾಯಿದ್ದಾರೆ, ನಿಮಗೆ ಅಡ್ವಾನ್ಸ್ ಹೇಳಿದರು, ಒಪ್ಕೊಂಡೆ. ಖಾಲಿ ಇಲ್ವಾ? ಜಾಸ್ತಿ ಜನ ಬರ್ತಾಯಿದ್ದಾರಾ? ಓಕೆ, 2 ಜನ ಬರ್ತಾಯಿದ್ದಾರೆ, ಅಲ್ಲಿ ಪಕ್ಕದ ರೂಮು ಖಾಲಿ ಇದೆ, ಅಡ್ಜಸ್ಟ್ ಆಗೋಕ್ಕೆ ಏನು ಗೈಸ್? ಎಂಥ ಜನ ಇರ್ತಾರೆ ಮಾರೆ, ಏನು ಹೇಳಬೇಕು? ಸೊ ಏನು ಹೇಳಿಲ್ಲ, ರಿಕ್ವೆಸ್ಟ್ ಮಾಡಿದೆ, ಏನೂ ಮಾಡಲಿಕ್ಕಾಗಲ್ಲ, ಬೇರೆ ಊರಲ್ಲಿ ಬಂದಿದ್ದೀನಿ. ಸೊ ರಿಕ್ವೆಸ್ಟ್ ಮಾಡಿ ಸರ್ ಇರ್ತೀನಿ, ನೋಡೋಣ ನೆಕ್ಸ್ಟ್ ಮಂತ್ ಇರ್ತೀನೋ ಇರಲ್ಲೋ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ನನಗೆ ವೇಟ್ ಮಾಡಿ, ನನಗೆ ಅವಕಾಶ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದೆ. ಹ್ಞೂ ಅಂತ ಹೇಳಿದ್ದಾನೆ, ಉಳ್ಕೊಂಡಿದ್ದೀನಿ. ಸೊ ನೋಡೋಣ ಗೈಸ್ ಏನಾಗುತ್ತೆ ಏನಿಲ್ಲ. ಇಲ್ಲೇ ಉಳ್ಕೊಂಡ್ರೆ ಚೆನ್ನಾಗಿದೆ ರೂಮ್ ಅಂತೇಳಿ ಉಳ್ಕೊಂಡಿದ್ದೀನಿ. ಬೆಟರ್, ನೋಡೋಣ ಏನಾಗುತ್ತೆ ಮುಂದೆ, ಏನು ಸಮಾಚಾರ ಅಂತ. ಸೊ ನೋಡಿದರೆ ಇವತ್ತಿನ ದಿವಸ ಹೇಗಿತ್ತು, ಏನು ಮಾಡಿದೆ, ಎಲ್ಲಿಗೆ ಹೋಗಿದ್ದೆ ಅಂತ. ಡೈಲಿ ಇದೇ ರೀತಿ ಅಪ್ಡೇಟ್ ಆಗ್ತಾ ಇರುತ್ತೆ ಗೈಸ್. ವಿಡಿಯೋ ನೋಡ್ತಾಯಿರಿ, ಹಾಗೆ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ದಿವಸಕ್ಕೆ ವಿರಾಮ ಕೊಡೋಣ. ಮತ್ತು ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.